ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ ಮೈಸೂರಿಗೆ. ಇವಾಗ ಬಸ್ಸಲ್ಲಿದ್ದೀನಿ. ಕಟ್ಪಾಡಿಯಿಂದ ಮ್ಯಾಂಗ್ಳೂರಿಗೆ ಬಸ್ ಹತ್ತಿ ಅಲ್ಲಿಂದ ಸೀದಾ ಮೈಸೂರಿಗೆ. ಮಂಗಳೂರಲ್ಲಿ ಇಳಿಯುವಾಗ ಇದೊಂದು ಫ್ರೂಟ್ಸ್ ಹೊತ್ತು ಕಾಣಿಸೋದು, ಅದನ್ನೊಂದು ಪಾರ್ಸಲ್ ತೊಗೊಂಡು ಆಮೇಲೆ ನಾನು ಮೈಸೂರಿಗೆ ಬಸ್ ಹಿಡಿದೆ. ಮೈಸೂರಲ್ಲಿ ರೂಮ್ ಎಲ್ಲ ಮಾಡಿ ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗು ಪ್ಯಾಲೇಸ್ಗೆ ಹೊರಟೆ. ಪ್ಯಾಲೇಸ್ ನೋಡುವ ಅಂತ. ಪ್ಯಾಲೇಸಲ್ಲಿ ಎಂಟ್ರೆನ್ಸಲ್ಲಿ ಇದು ಉಡ್ವಣ್ಣದೊಂದು ಮಾರ್ತಾಯಿದ್ರು, ಅದನ್ನೊಂದು ತೊಗೊಂಡು ಇಷ್ಟ ಆಯಿತು ತುಂಬ. ಆಮೇಲೆ ಎಂಟ್ರೆನ್ಸ್ ತೊಗೊಂಡೆ ಒಳಗಡೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಗೈಸ್, ಇದು ಪ್ಯಾಲೇಸ್ ಒಳಗಡೆ ಬಂದಿದ್ದೇನೆ. ಇಲ್ಲಿ ನೋಡಿ, ದಸರಾ ಜಂಬೂಸವ ರಾಣಿಗಳ ಆಭರಣಗಳು. ಬಾಯ್ ಗಾಡ್, ನಾನು ಈ ಥರ ರೆಡಿಯಾಗಿದ್ದೀನಿ ಇವತ್ತು. ಇಲ್ಲಿ ನೋಡಿ ನಾನು ಹಿಂದ್ಗಡೆ ಟಿಕೆಟ್ ಎಲ್ಲಿ ಕೊಡೋದು ಕೇಳ್ತಾರಾ? ಗೈಸ್, ಅಲ್ಲಿ ಬ್ಯಾಗ್ ಸ್ಕ್ಯಾನ್ ಮಾಡಿದರು. ಬ್ಯಾಗ್ ತೆಗಿರಿ ಅಂತ. ಓ ಮೈ ಗಾಡ್, ಎಷ್ಟು ಚೆನ್ನಾಗಿದೆ. ಗೈಸ್, ಅಲ್ಲಿ ಸಣ್ಣದೊಂದು ಮಾಡಿದ್ದಾರೆ ನೋಡಿ, ಮೈಸೂರು ಪ್ಯಾಲೇಸದ್ದು. ಚೆಂದಾಗಿದೆಯಲ್ಲ. ಓ ಮೈ ಗಾಡ್, ವಾ ಸೂಪರ್. ಸಂದರ್ಶಕರು ಪ್ರವೇಶ ಚೀಟಿಯನ್ನು ಜೋಪಾನ ಇಟ್ಟುಕೊಂಡು ಅರಮನೆಯಿಂದ ಹೊರಗಡೆ ಬಂದ ಕೂಡ ಸಂಬಂಧಪಟ್ಟ ಅರಮನೆ ನೌಕರರಿಗೆ ಪ್ರವೇಶ ಚೀಟಿಗಳನ್ನು ಹಿಂತಿರುಗಿಸಬೇಕೆಂದು ಕೋರಲಾಗಿದೆ. ಓಕೆ, ಭಾರತ ಅರಮನೆ ಗೈಸ್, ಇಲ್ಲಿ ಇದನ್ನೆಲ್ಲ ನೋಡುವಾಗ ಇಲ್ಲೇ ಇರುವ ಅಂತ ಅನಿಸ್ತಾ ಉಂಟು. ಅಷ್ಟು ಚಂದ ಉಂಟು. ಎಲ್ಲರೂ ಫೋಟೋ ತೆಗಿತಾ ಇದ್ದಾರೆ. ನಾನು ಒಬ್ಬಳೇ ಬಂದು ಯಾರದು ತೆಗೆಸ್ಕೊಳ್ಳಿ ಇವಾಗ ಫೋಟೋ. ನೀವೇ ಹೇಳಿ ಗಾಯ್ಸ್, ನೀವೇ ಹೇಳಿ. ಆ ಥರದ್ದು ನಾನೊಂದು ಮನೆ ಕಟ್ಟಿ ನನ್ನ ಮನೆಗೆ ಕೂಡ ಆ ಥರದ್ದೊಂದು ಹಾಕಬೇಕಲ್ಲ ಗೈಸ್. ಚೆಂದ ಉಂಟಲ್ಲ ಅದು. ಓಹೋ, ಇವರು ಫಾದರ್ ಲಿಸ್ಟ್ ಅನಿಸುತ್ತೆ. ಜಯಲಕ್ಷ್ಮಣಿಯವರು, ಆಮೇಲೆ ಕೃಷ್ಣರಾಜ ಕೆಂಪಚಲುವಾಜ ಮಣಿಯವರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಕಂಠೀರವ ನರಸಿಂಹರಾಜ ಒಡೆಯರ. ನಾಲ್ವಡಿ ಕೃಷ್ಣರಾಜ ಒಡೆಯರದ್ದು ಇದಿತ್ತು, ಲೆಸನ್ ಇತ್ತು 10th ಆಲ್ಮೋಸ್ಟ್ಲಿ. ವಾಣಿವಿಲಾಸ ಸನ್ನಿಧಾನ, ಕೆಂಪನ ಮಂಜು.
ಅಲ್ಲಿ ನೋಡಿ ಚಾಮರಾಜ ಒಡೆಯರ್ ಅವ್ರದ್ದು ಮದುವೆಯದ್ದು ಫೋಟೋ ಅನಿಸುತ್ತೆ ಅದು. ಹೌದೌದು, ಇದು ಚಾಮರಾಜ ಒಡೆಯರ್. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಹೆಸರು ಸಿಂಹಾಸನ ರೂಢ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತ. ಈ ಸ್ಕೆಚ್ ಮಾಡಿದಾರಲ್ಲ ಗೈಸ್, ಸೂಪರ್ ಆಗಿದೆ. ನನ್ನ ಫೋಟೋ ಕೂಡ ಇಷ್ಟು ದೊಡ್ಡ ಫ್ರೇಮ್ ಹಾಕಬೇಕು ಈ ಟೈಪಲ್ಲಿ. ಇವರು ಯಾರು? ಕಂಠೀರವ ನರಸಿಂಹರಾಜ ಒಡೆಯರ್ ಅಂತ. ರಾಜವಂಶಸ್ಥರ ಭಾವಚಿತ್ರಗಳು. ಇವರು ಕೆಂಪನಂಜಮ್ಮಣಿಯವರಂತ. ಅದನ್ನೆಲ್ಲ ನೋಡುವಾಗ ಲೆಸನಲ್ಲಿ ನೆನಪು ಬರುತ್ತೆ ಮುಂಚೆ 10th ಮೋಸ್ಟ್ಲಿ. ಹೌದು, 9th 10th ಕೃಷ್ಣರಾಜ ಒಡೆಯರು ಅವ್ರದ್ದು ತಾಯಿ ಅಲೆಕ್ಸಾಂಡ್ರಾ ಡ್ರೆಸ್ ನೋಡಿ, ಡ್ರೆಸ್ ಇದು ಯಾರು? ಇದು ಕುಟುಂಬ ಅಂತ ಹೇಳ್ತು. ನಾನು ನೋಡಿ ಕೃಷ್ಣರಾಜ ಒಡೆಯರದ್ದು ಕುಟುಂಬ ಅಂತ. ಇರ್ದು ಮಗು ಅನಿಸುತ್ತೆ. ಕ್ಯೂಟ್. ಇದು ಯಾರು? ಇವ್ರ ಮೇಲೆ ಕ್ರಶ್ ಆಯ್ತು ನನಗೆ, ಇವ್ರ ಮೇಲೆ. ಓಕೆ, ಮುಂದ್ಗಡೆ ಹೋಗುವ. ಓ ಮೈ ಗಾಡ್, ಈಚೆ ಕಡೆ ಕೂಡ ಇದೆ. ಈಚೆ ಕಡೆ ನಾನು ನೋಡಲೇ ಇಲ್ಲ. ಇದೆಲ್ಲ ಎಂತ? ಇದೆಲ್ಲ ಎಂತ ಗೊತ್ತಾಗ್ತಿಲ್ಲ. ಗೈಸ್, ಇಲ್ಲಿ ಮುಂದ್ಗಡೆ ದೊಡ್ಡ ದೊಡ್ಡ ಬಾಗಿಲಿದೆ. ಇದು ಅನಿಸುತ್ತೆ ಅವ್ರದ್ದು ರೂಮ್ ಅನಿಸುತ್ತೆ ಅಲ್ಲ. ದೊಡ್ಡದು ಬಾಗಿಲು ಅಂತ ಬಾಗಿಲು. ಡಿಸೈನ್ ನೋಡಿ ಗೈಸ್ ಬಾಗಿಲಂತ. ನೋಡಿ, ಆನೆರದ ಬೆಳ್ಳಿ ಅಂಬಾರಿ ವಾಹನ ಅಂತೆ. ಸಿಲ್ವರ್. ಈ ಬಾಗಿಲು ತೆಗೆದು ಒಳಗೆ ಹೋಗುದ ನಾನು? ಎಲ್ಲ ಬೆಳಗ್ಗೆ. ನೀವು ಪ್ಯಾಲೇಸ್ ನೋಡಿದ್ದೀರ? ನಾನಂತೂ ಜೀವನದಲ್ಲಿ ಫಸ್ಟ್ ಟೈಮ್ ಪ್ಯಾಲೇಸ್ ನೋಡ್ತಿರೋದು, ಅದು ಕೂಡ ಸೋಲು. ಎಷ್ಟು ರೂಮ್ ಗೈಸ್. ಒಂದು ರೂಮ್ ನಮ್ಗೆ ಕೊಟ್ಟಿರ್ತಿದ್ರು, ಎಷ್ಟು ಒಳ್ಳೇದಿರ್ತಿತ್ತು. ಇವರು ಪುಣ್ಯ ಮಾಡ್ತಿತ್ತು. ಸಿಲ್ವರ್ ಚೇರ್. ഗുയിസാനെത്തല്ലേ
ಇವಾಗ ಗೊತ್ತಾಗ್ತಾ ಉಂಟು ನನಗೆ ಅರಮನೆ ಅಂತ ಹೆಸರು ಇಟ್ಟದ್ದು ಯಾಕಂತ ಗೊತ್ತುಂಟ. ಎಷ್ಟು ದೊಡ್ಡದು, ಎಷ್ಟೆಷ್ಟು ಪ್ಲೇಸ್, ಎಷ್ಟು ಓ ಮೈ ಗಾಡ್. ನೋಡ್ದು ಇನ್ನೊಂದು ಅಂದರೆ ಅಲ್ಲಿ ಕನ್ನಡಿಯಲ್ಲಿ ಕಾಣಿಸ್ತಿದೆ. ಒಂದು ಸೆಕೆಂಡ್. ಗೈಸ್ ನಾನು ನೋಡಿ ಕೃಷ್ಣನಾಥ ಒಡೆಯರ್ ನನ್ನನ್ನು ನೋಡ್ತಿದ್ದಾರೆ ನೋಡಿ. ಅದು ಕ್ಲಾಕ್ ಚೆನ್ನಾಗಿದೆ ಅಲ್ಲ ಗೈಸ್, ಕ್ಲಾಕ್ ನೋಡಿ ಡಿಫ್ರೆಂಟ್. ನಾನು ನೋಡಿ ಕೃಷ್ಣರಾಜ ಒಡೆಯರ್ ನನ್ನನ್ನೇ ನೋಡ್ತಿದ್ರು ಆಗದಿಂದ. ತುಂಬ ಭಯ ಆಯಿತು, ಅದಕ್ಕೆ ಬೇಗ ಬಂದುಬಿಟ್ಟು. ಗೈಸ್ ಇಲ್ಲಿ ಮಂಗಳವಾರ ಕ್ಲೋಸ್ ಅಂತೆ, ಮಂಗಳವಾರ ಇಲ್ಲ ಅಂತೆ ಅಂತ ಹೊರಗಡೆ ಒಬ್ಬರು ಹೇಳಿದ್ರು. ಬಟ್ ನಿಜನ ಸುಳ್ಳು ನನಗೆ ಗೊತ್ತಿಲ್ಲ. ನಾನು ಸೋಮವಾರ ಬಂದದ್ದು ಒಳ್ಳೆಯದಾಯ್ತು ಹಾಗಾದರೆ. 1 2 3 4 5 6 9 10 ಮೋಸ್ಟ್ಲಿ. ಗೈಸಲ್ಲಿ ನೋಡಿ ಕನ್ನಡಿಯಲ್ಲಿ ಯಾರು ಕಾಣಿಸ್ತಿರೋದು ನೋಡಿ. ನಾನು ಓಕೆ. ಒಬ್ಬರು ಹೇಳಿದ್ರು ಫ್ಲೈಟು ಲ್ಯಾಂಡ್ ಆಗೋದಿಲ್ಲ ಅಂತ. ಏನು ಹೇಳ್ಬೇಕು ಇವರಿಗೆ? ಹೌದಾ, ಇಲ್ಲಿ ಫ್ಲೈಟ್ ಬರ್ತದಂತೆ ಏನಪ್ಪ, ಐ ಡೋಂಟ್ ನೋ. ಫುಲ್ ಸುತ್ತಾಡಿ ಸಾಕು ಗೈಸ್. ನಂಗೆ ಅದು ಇಷ್ಟ ತುಂಬ ಅಂತ. ಚಂದ ಇದೆಯಲ್ಲ ಇದು ಸ್ಟೆಪ್ ನೋಡಿ ಅಂತ. ಗೈಸ್ ವಿಡಿಯೋನ ಎಂಡ್ ಮಾಡುವಂಥ ಸಮಯ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.